ಕನಸಿನಲ್ಲಿ ಜೀವನದ ಸತ್ಯ ಭಾಗ 2. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಪ್ರಿಯ ಸಹೋದರರೇ, ಆ ಯುವಕನು ತನ್ನ ಕನಸಿನ ತಾತ್ಪರ್ಯವನ್ನು ಕೇಳಲು ಸೂಫಿಗಳ ಹತ್ತಿರ ಹೋಗುತ್ತಾನೆ. ನಂತರ ಸೂಫಿಗಳು ಆ ಕನಸಿನ ತಾತ್ಪರ್ಯವನ್ನು ವಿವರಿಸುತ್ತಾರೆ. ಆ ಕಾಡು ಈ ನಮ್ಮ ದುನಿಯಾವಾಗಿದೆ. ನಾವು ಇಲ್ಲಿ ಒಬ್ಬರೇ ಬಂದಿದ್ದೇವೆ ಮತ್ತೆ ಒಬ್ಬರೇ ಹೋಗಬೇಕಿದೆ. ಆ ಸಿಂಹ ಅದು ನಮ್ಮನ್ನು ಬೆನ್ನಟ್ಟುತ್ತಿರುವ ಮರಣವಾಗಿದೆ. ಎಷ್ಟು ಓಡಿದರೂ ಒಂದು ದಿನ ಅದು ನಮ್ಮನ್ನು ಹಿಡಿಯುತ್ತದೆ. ಅದೇ ರೀತಿಯಾಗಿ ಆ ಮರ ಅದು ನಮ್ಮ ಜೀವನವಾಗಿದೆ. ನಾವು ಅದರಲ್ಲಿ ಸ್ವಲ್ಪ ಸಮಯಕ್ಕೆ ಮಾತ್ರ ಉಳಿಯುವೆವು. ಆ ಜೇನು ಈ ದುನಿಯಾದ ಅಮಲು ಆಗಿದೆ. ದುನಿಯಾದ ಆಸೆಗಾಗಿ ನಾವು ಎಲ್ಲವನ್ನು ಮರೆತು ಬಿಡುತ್ತೇವೆ. ಆ ಎರಡು ಹುಳುಗಳು ಹಗಲು ಮತ್ತು ರಾತ್ರಿಯಾಗಿ ಅವು ನಿಧಾನವಾಗಿ ನಮ್ಮ ಜೀವನವನ್ನು ಕಳೆದುಕೊಂಡು ಹೋಗುತ್ತಿವೆ. ಆ ಬಾವಿ ಅದು ನಮ್ಮ ಕಬರು. ಅಲ್ಲಿ ನಮ್ಮನ್ನು ಕಾಯುತ್ತಿರುವ ನಮ್ಮ ಅಮಲ್, ನಮ್ಮ ಒಳ್ಳೆ ಕಾರ್ಯಗಳು ಅಥವಾ ಕೆಟ್ಟ ಕಾರ್ಯಗಳು ಇದ್ದರೆ ಆ ಸರ್ಪ ಅದೇ ಅಜಾಬ್, ನರಕ ಯಾತನೆ. ನಾವು ಮಾಡಿದ ತಪ್ಪುಗಳ ಫಲ ಅಲ್ಲಿ ಸಿಗುವುದು. ನಾವು ಅದರಲ್ಲಿ ಎಷ್ಟು ಮುಳುಗಿದ್ದೇವೆ, ಜಗತ್ತಿನಲ್ಲಿ ಕೆಳಗೆ ಏನಿದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೇವೆ ಅನ್ನುವುದರ ಅರ್ಥ. ಈ ಕನಸಿನ ಅರ್ಥ ನಾವು ನಮ್ಮ ಅಂತ್ಯವನ್ನು ಮರೆತು ಬಿಟ್ಟಿದ್ದೇವೆ. ನಮ್ಮ ಸಮಯ ಇದೆ ಎಂದು ಭಾವಿಸುತ್ತೇವೆ, ಆದರೆ ನಮ್ಮ ಕೊಂಬೆ ಯಾವಾಗ ಮುರಿಯುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದೇ ಈ ಕನಸಿನಲ್ಲಿ ಜೀವನದ ಸತ್ಯದ ಅರ್ಥವಾಗಿದೆ. ಇಂದು ನೀವು ನಿಮ್ಮ ಜೀವನದಲ್ಲಿ ಬದಲಿಸಿಕೊಳ್ಳಿ. ನಿಮ್ಮ ಒಂದು ಜೀವನದ ಶೈಲಿಯನ್ನು ಒಳಿತು ಮಾಡು ಮನುಜ, ಕೆಡುಕು ಮಾಡಬೇಡ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು.